हाय गाइस, अस्सलाम वालेकुम रहमतुल्लाहि व बरकातहू। आप देख रहे हो H5 टीवी। मेरा नाम सैयद ज़ीर इब्राहिम है। जैसे सोशियो इकोनॉमिक एंड एजुकेशनल सर्वे की मीटिंग थी, इसमें मिस्टर शकील जो स्टेट जॉइंट सेक्रेटरी हैं केपीसीसी लेबर डिपार्टमेंट के, उन्होंने तहसीलदार से कुछ सवालात किए और उस पर क्लैरिफिकेशन मांगी। तो चलिए उसी को देखते हैं। ಇದರಲ್ಲಿ ಜನಗಣತಿ ಅಂತ ಪದ ಉಪಯೋಗಿಸಿಲ್ಲ. ಇದು ಏನಕ್ಕೆ ಅಂತ ಒಂದು ಪ್ರಶ್ನೆ ಹುಟ್ಟಿದಾಗಿದೆ. ದಯವಿಟ್ಟು ಪಾಪ್ಯುಲೇಷನ್ ಸೆನ್ಸಸ್ ಇಟ್ ಈಸ್ ಕ್ಲಿಯರ್ಲಿ ಮೆನ್ಷನ್ ಇಟ್ ಈಸ್ ಸೋಷಿಯಲ್ ಎಕನಾಮಿಕ್ ಅಂಡ್ ಎಜುಕೇಶನಲ್ ಅಂತ ಹೇಳ್ತದೆ. ಅದು ಜನಗಣತಿಯಲ್ಲಿ ಯಾಕೆ ಸೇರಿಸಿಲ್ಲ ಅಂತ ಒಂದು ಪ್ರಶ್ನೆ ಬಂದಿದೆ. ಮತ್ತೊಂದು ಕೆಲವು ಪ್ರಶ್ನೆಗಳು ಹುಟ್ಟಿದಾಗ ಅದನ್ನು ಯಾರನ್ನ ಕೇಳಬೇಕು ಅನ್ನೋ ಒಂದು ಪ್ರಶ್ನೆ ಇದೆ. ಉದಾಹರಣೆಯಾಗಿ ಈಗ ಒಂದು ಮನೆಯಲ್ಲಿ ಸೀನಿಯರ್ ಸಿಟಿಸನ್ ಒಬ್ಬರಿದ್ದಾರೆ, 30% ಒಬ್ಬರಿದ್ದಾರೆ. ಅದರಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಅಂದರೆ ರೇಷನ್ ಕಾರ್ಡ್ನಲ್ಲಿ ಲೇಡೀಸ್ ಅವರ ಹೆಸರಿನಲ್ಲಿ ರೇಷನ್ ಕಾರ್ಡ್ ಇದೆ, ಕೆಳಗಡೆ 4 ಹೆಸರು ಫೋಟೋ ಇದೆ. ಅದು ಹೆಡ್ ಆಫ್ ದ ಫ್ಯಾಮಿಲಿ ಯಾರನ್ನು ಮಾಡಬೇಕು ಅಂತ ಎರಡು ಪ್ರಶ್ನೆಗಳು, ಒಂದು ಜನಸಂಖ್ಯಾಸ್ಪದವಾಗಿ ಮತ್ತೆ ರೇಷನ್ ಕಾರ್ಡ್ನಲ್ಲಿ ಕೊಟ್ಟಿರೋದು ಲೇಡೀಸ್ ಹೆಸರಿದೆ, ಆದರೆ ಹೆಡ್ ಆಫ್ ದ ಫ್ಯಾಮಿಲಿ ಯಾರನ್ನು ಕೊಡಬೇಕು ಅನ್ನೋ ಎರಡು ಪ್ರಶ್ನೆಗಳನ್ನು ಉತ್ತರ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸಲಾಗಿ ಕೇಳಬಹುದು. ಒಂದು ನೀವೇನು ಜನಗಣತಿ ಅಂತ ಪದ ಬಳಕೆ ಮಾಡಿದ್ರೆ ಅದಕ್ಕೆ ನಾವು ಎಲ್ಲೂ ಕೂಡ ಮಾತಾಡಬೇಕಾದ್ರೆ ನಾನು ಜನಗಣತಿ ಅಂತ ಹೇಳಿಲ್ಲ, ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಮಾಡುವ ದೃಷ್ಟಿಯಿಂದ ನಾವು ಮಾಡ್ತಿರೋದು. ಜನಗಣತಿ ಮಾಡೋಕ್ಕೆ ನಮಗೆ ಅಧಿಕಾರ ಇರೋದಿಲ್ಲ. ನಾವು ಕೇಂದ್ರ ಸರ್ಕಾರ ಮಾಡುತ್ತೆ, ಚುನಾಯಿತ ಅರ್ಜಿ ಮಾತ್ರ ಉದ್ದೇಶ ಇಷ್ಟ ಏನಿತ್ತು, ಇದು ಸಾಮಾಜಿಕವಾಗಿ ಆರ್ಥಿಕವಾಗಿ ಎಷ್ಟು ಬಲಿಷ್ಠಿದ್ದೀರಾ ಅಂತ ತಿಳ್ಕೋಬೇಕು. ನಾವು ಅಷ್ಟೇ ಆರ್ಥಿಕವಾಗಿ ಸಾಮಾಜಿಕ ಎಷ್ಟು ಬಲಿಷ್ಠಿದ್ದೀರಾ ಅದ್ರ ಮೇಲೆ ಸ್ಕೀಮ್ಗಳು ಮಾಡೋದಕ್ಕೆ ಹೊರತು ನಾವು ಜನಗಣತಿಯನ್ನು ಮಾಡ್ತಿಲ್ಲ. ನಿಮ್ಮ ಅದು ಎಷ್ಟು ಜೊತೆಗೆ ಎಷ್ಟು ಜನ ಎಕನಾಮಿಕ್ ಪ್ರೊಟೆಕ್ಷನ್ ಇದ್ದಾರೆ, ಎಷ್ಟು ಜನ ಒಟ್ಟಿನ ಪಾವತಿ ಇದ್ದಾರೆ, ಎಷ್ಟು ಜನ ಅಪ್ಪ ಪಾವತಿ ಅದು ಬೇಕು ನನಗೆ ಮಾಹಿತಿ. ಮತ್ತು ಅವರ ಒಂದು ಕುಟುಂಬದ ಬಗ್ಗೆ ಕುಟುಂಬ ಪರಿಚಯ ಬೇಕು ನನಗೆ, ಎಷ್ಟು ಜನ ಇರ್ತಾವೆ ಫ್ಯಾಮಿಲಿಗೆ ಇದೆಲ್ಲ ಗೊತ್ತಾದರೆ ಕರ್ನಾಟಕ ಸರ್ಕಾರ ಒಂದು ಯೋಜನೆಗಳನ್ನ ರೂಪಿಸಕ್ಕೆ ಆಗುತ್ತೆ. ಆ ದೃಷ್ಟಿಯಲ್ಲಿ ಜನಗಣತಿಯಿಂದ ಮಾಡಿರೋ ನಾವು ಸಾಮಾಜಿಕ ಮತ್ತು ಆರ್ಥಿಕವಾಗಿ ನಾವು ಜನಗಣತಿ ತಗೊಂಡಿಲ್ಲ. ಅದು ರೇಷನ್ ಕಾರ್ಡ್ ಬೇಕು ಅಂತೇನಿಲ್ಲ, ಇರ್ಬೋದು, ಸಂತೆನೇ ಇರ್ಬೋದು. ನಾವು ಮಾಡ್ಕೊಂಡಾಗೆ ನೀವು ಆ ಕಡೆ ಸೌತ್ ಕೇಂದ್ರ ಹೋದರೆ ಹೆಡ್ ಫ್ಯಾಮಿಲಿ ಅವಲ್ಲಿ ಲೇಡೀಸ್ ಇರ್ತಾರೆ, ಕೇರಳ ಹೋದರೆ ಹೆಡ್ ಫ್ಯಾಮಿಲಿ ಲೇಡೀಸ್ ಇರ್ತಾರೆ. ಅದು ನಾರ್ತ್ ಕರ್ನಾಟಕ ಹೋಗ್ತಾ ಹೋದಂಗೆ ಹೆಡ್ ಫ್ಯಾಮಿಲಿ ಹಾಕೋದು ಹಂಗಾದ್ರೆ ನಾವು ಬೇಕಾಗಿರೋದು ಯಾರು ಅಂತ ಮಾಡ್ಕೊತೀವಿ. ನಿಮ್ಮ ಮಗ ಇರ್ಬೋದು, ಎರಡನೇ ಮಗ ಇರ್ಬೋದು, ಮಾಡ್ಕೋಬೋದು. ಇನ್ನೊಂದು ಕಡೆ ಪ್ರಶ್ನೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ತಮ್ಮ ಆಗಲಿ ಅಣ್ಣ ಆಗಲಿ ಚನ್ನಪಟ್ಟಣದಲ್ಲಿಂದ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ಇಲ್ಲಿ ಅವರ ಡೀಟೇಲ್ಸ್ ಕೊಡಬೇಕಾ ಅಥವಾ ಇಲ್ವಾ? ಅವರು ಅಲ್ಲಿಗೆ ಬಂದಾಗ ಅವರು ಅಲ್ಲಿ ಡೀಟೇಲ್ಸ್ ಕೊಡಬೇಕಾ ಅನ್ನೋ ಕ್ಲಾರಿಫಿಕೇಶನ್ ನಾನು ಮಾತಾಡ್ಬೇಕಾದ್ರೆ ಮುಂಚೆ ಹೇಳಿದೆ, ಇನ್ನೊಂದು ರೇಷನ್ ಕಾರ್ಡ್ ಅಂತ ಇರುತ್ತೆ, BPL ಆರ್ APL ವಾಟೆವರ್ ಇಟ್ ಈಸ್, ರೇಷನ್ ಕಾರ್ಡ್. ಅಲ್ಲಿ ನಿಮ್ಮ ತಮ್ಮನ ಹೆಸರು ಇದೆಯಾ, ಅವ್ರಿಗೆ ಇಲ್ಲೇ ಕೊಡಬೇಕು. ಇಲ್ಲ ಅವ್ರು ಸಪ್ರೇಟ್ ಸ್ಪೆಷಲ್ ರೇಷನ್ ಕಾರ್ಡ್ ಇದೆಯಾ, ಅಲ್ಲಿರುತ್ತೆ. ನಿಮ್ಮ ಕುಟುಂಬ ಇದ್ದಾರೆ ಅಂದರೆ ನೀವು ಮಾಹಿತಿಯನ್ನು ಕೊಟ್ಟರೆ ಕೊಡ್ತಾರೆ. वसीम उसमें लेको बोल मैं वसीम वसीम माइक में लेको। सबका शुक्रिया भाई। ये वसील भाई एक सवाल करना और हमारे आपन स्कूल के प्रिंसिपल का भी हम शुक्रिया अदा करते हैं। थैंक्स फॉर वॉचिंग। आप देख रहे थे H5 टीवी। जय हिंद, जय कर्नाटका, जय चन्नपट्टनम। अगर वीडियो अच्छी लगी तो लाइक और सब्सक्राइब कर